ಸುಮ್ಮನೆ ಬರೋ ಲಕ್ಷ್ಮಿನ ಯಾಕೆ ಬಿಡ್ಬೇಕು? ಹ್ಞೂ ಅಂದ್ಬಿಡು, ನಾಳಿಕೆ ತಾಳಿ ಕಟ್ಟಿಸ್ಬಿಡ್ತೀನಿ. ನಾಡಿದ್ದೆ ನಾನು ಜಮೀನ್ದಾರ, ನೀನು ಯಜಮಾನಿ. ಏನಂತೀಯ? ಪಿಂಕಿ, ಏನವ ಮಾಡ್ತಾ ಇದೀಯಾ? ಮುಚ್ಚಯ್ಯ ಬಾಯಿ, ನೀನು ಬಪ್ಪನ ನಿನ್ ಜನ್ಮಕ್ಕೆ. ತಾಯಿಲ್ಲದ ಮಗ ಅಂತ ಚಿಕ್ಕ ವಯಸ್ಸಿನ ಮುದ್ದಾಗಿ ಸಾಕಿದ್ರೆ ಬೆಳೆದು ಬಿಟ್ಟು ಹಿಂಗ್ ಮಾಡಿಯೇ. ನಿನ್ನ ಕಷ್ಟಪಟ್ಟು ಸಾಕಿದ್ದಕ್ಕೆ ತಪ್ಪನ ಎದೆ ಮೇಲೆ ಒದ್ದು ಬಿಟ್ಟಿಯಲ್ಲೇ. ಮಾತಾಡ್ಬೇಡ ನೀನು. ಹಂಗನ್ನಂಗ್ ಏನವ ಮಾಡಿದೀನಿ ನಾನು? ಏನ್ ಮಾಡ್ಬೇಕು ನೋಡು, ಇಷ್ಟ ದಿನ ನಾನ್ ಸುಮ್ನೆ ಇದ್ದೆ, ಆದ್ರೆ ಇನ್ಮೇಲೆ ಅದಾಗಲ್ಲ. ನನ್ಗೆ ನಂದೇ ಆದಂತ ಕನ್ಸಿದೆ. ಆದ್ರೆ ನೀನೇನ್ ಮಾಡ್ತಾ ಇದ್ಯಾ? ನನ್ ಕನ್ಸು ಗುರಿನೆಲ್ಲ ನಿನ್ಗೆ ಹೇಗ್ ಬೇಕೋ ಆಗ ಬೆಳೆಸ್ಕೊತಾ ಇದ್ಯಾ. ನೀನ್ ಸರಿ ಇಲ್ಲ ಅಂತ ನಾನು ಹೊಡೆದಿಲ್ಲ, ನಿನ್ ಮುಂದೆ ನಿನ್ ಬಾಯಲ್ಲಿ ಈ ತರ ಮಾತು ಬರ್ಬಾರ್ದು ಅಂತ ಹೊಡೆದೆ. ಹಂಗಂತ ತಪ್ಪಂಗ್ ಕಜ್ಜಿ ನಾಯಿ ಹೊಡೆದಂಗ್ ಹೊಡಿತಾರ? ಇನ್ನೊಂದ್ ಹೊಡೆದ್ರೆ ತಪ್ಪೇನಿಲ್ಲ ಬಿಡು. ಕೂಗ್ಬೇಡ. ಏನ್ ತಪ್ಪು? ನಾನ್ ಚಿಕ್ಕೋಳಿದ್ದಾಗ ನೀ ನನ್ಗೆ ಹೊಡಿತಿದ್ದೆ. ನಿನ್ಗಿಂತ ವಯಸ್ಸಲ್ಲಿ ಚಿಕ್ಕೋರ್ಗೆ ಹೊಡಿಯೋದು ಸರಿ ಅಲ್ವಾ? ಅದೇ ನಾವು ನಮ್ಗಿಂತ ದೊಡ್ಡೋರ್ಗೆ ಹೊಡೆದ್ರೆ ತಪ್ಪು. ಸುಮ್ನೆ ಡ್ರಾಮಾ ಮಾಡ್ಬೇಡ, ನಾನ್ ಹೇಳೋದ ಸರಿಯಾಗಿ ಕೇಳಿಸ್ಕೊ. ಆಯ್ತು, ಹೇಳು. ನೋಡಪ್ಪ, ಮೊದ್ಲು ಸೀನನ್ ಅಂದ ಚಂದ ಅವನ ಆಸ್ತಿ ನೋಡಿನೇ ಅವನಾಗವನೇ ನನ್ ಹಿಂದೆ ಬರೋಗ್ ಮಾಡ್ಕೊಂಡೆ. ನಿಜ ಒಪ್ಕೋತೀನಿ. ಅದನ್ನ ನೋಡಿ ಮುಂದುವರಿ ಅಂತ ಹೇಳಿದ್ದು ನಾನೇ, ಅದನ್ನ ಮರಿಬೇಡ. ಹೇಳಿದ್ ಕೇಳ್ತಿಲ್ಲ, ಸುಮ್ನಾಗ್ಲಾ? ಹೇಳು ಹೇಳು ಹೇಳು. ಪ್ರತಿ ಸಲ ಸೀನಾ ನಂಗೆ ಎಷ್ಟೇ ಹತ್ರ ಆಗ್ಬೇಕು ಅಂತ ಪ್ರಯತ್ನ ಪಟ್ರು ನನಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬೇಕು. ಅವ್ನು ಕೂತ್ರು ನಿಂತ್ರು ನನ್ನ ಬಗ್ಗೆ ನೀವು ಯೋಚನೆ ಮಾಡ್ಬೇಕು ಅಂತ ನಾನೇ ದೂರ ಇರೋ ಹಾಗೆ ನಾಟಕ ಮಾಡ್ತಿದ್ದೆ. ಅದ್ರ ಪ್ರಕಾರನೇ ಸೀನಾ ನನ್ನ ಹಿಂದೆ ಬಂದು ಅಲ್ದಾಡೋನು. ನನಗ್ ಖುಷಿ ಆಗ್ತಿತ್ತು. ಆದ್ರೆ ಯಾವಾಗ ಅವ್ನ್ ಮದ್ವೆ ಆಗೋಯ್ತೋ ಅವಾಗಿಂದ ನಾನು ಅವನಿಗೆ ಹತ್ರ ಆಗಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಆಗ್ತಾನೆ ಇಲ್ಲ. ಅದೇನೇ ಮಾಡಿದ್ರು ಸೀನನ್ ಕೈಯಿಂದ ನನ್ ಕುತ್ತಿಗೆಗೆ ಒಂದ್ ತಾಳಿ ಕಟ್ಟಿಸ್ಕೊಳಕ್ ಆಗಿಲ್ಲ. ಅವನನ್ನ ಕರ್ಕೊಂಡು ಊರೆಲ್ಲ ಸುತ್ತಕ್ಕಾಗ್ಲಿಲ್ಲ. ಹೊರಗಡೆ ಎಲ್ಲೂ ಹೋಗಕ್ಕಾಗ್ಲಿಲ್ಲ. ಪ್ರತಿ ಸಲ ಅವ್ನು ನನ್ನಿಂದ ದೂರ ಆಗ್ತಾ ನನ್ಗವ್ನ್ ಬೇಕು ಅನ್ನೋ ಹಠ ಜಾಸ್ತಿ ಆಯ್ತು. ಅದೇ ಹಠ ರಶ್ಮಿ ಮೇಲಿನ ಸೇಡಾಗಿ ಬದ್ಲಾಯ್ತು. ಅನ್ನೋಂತ ನನಗೆ ಆ ಸೀನಾ ಸಿಗ್ಲಿಲ್ಲ, ಇನ್ನು ಆ ಡುಮ್ಮಿಗೆ ಸೀನಾ ಬೇಕಾ? ಮುಖ ನೋಡಿದ್ರೇನೆ ನಂಗೆ ಊಟ ಸೇರಲ್ಲ. ಅಂತೊಳಗೆ ಸೀನಾ ಸಿಗ್ತಾನೆ. ನನ್ಗೆ ಅವ್ನ್ ನೆರಳು ಹಿಡಿಯೋಕೆ ಆಗ್ತಿಲ್ಲ ಅನ್ನೋ ಸೋಲು ನನ್ ಮನ್ಸಲ್ಲಿ ಕೊರಿತಾ ಇದೆ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ. ಅಯ್ಯೋ, ಸೀನಾ ಎಲ್ಲ ಕೇಳಿಸ್ಕೊಂಡ್ಬಿಟ್ಲ. ಏನಪ್ಪ ಮಾಡ್ಲಿ ಇವಾಗ? ಅಳಿಯದ್ರೆ ಯಾವ ಬಂದ್ರಿ? ಸೀನಾ ಬೇಬಿ, ಯಾಕೋ ಸೀನಾ, ಏನಾಯ್ತು? ಯಾಕೆ ಒಂಥರ ಇದೆಯಾ? ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಮೂಟೆ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಲು ಬೇಬಿ. ಈಗ ನನಗೆ ಅಂತ ಯಾರು ಇಲ್ಲ. ನಾನು ಅನಾಥ. ಸೀನಾ, ಅಳ್ಬೇಡ ಕಣೋ, ನಾನಿದ್ದೀನಿ, ಅಳ್ಬೇಡ ಆಯ್ತಾ? ಅಯ್ಯೋ ಶಿವನಿ, ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ಎಲ್ಲ ತಳ್ಕೊಂಬಳ್ಕಾಗೋಯ್ತಲ್ಲ. ಇವನ್ ಆಸ್ತಿ ನಂಬ್ಕೊಂಡು ನಾನು ನನ್ನ ಮಗಳಿದ್ವಿ. ಈಗ ಇವನೇ ಭಿಕಾರಿ ಆಗ್ಬಿಟ್ಟವನೇ. ಅಲ್ಲ, ಈಗ ನಾನೇ ದುಡ್ದು ತಗೊಂಬಂದು ಇವನ್ ಸಾಕ್ಬೇಕಾ? ಅಯ್ಯೋ.
ನೀನು ಓದ್ಕೋ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ. ದೊರೆ, ನನ್ನಿಂದ ನೀವ್ಯಾಕೆ ನಿದ್ದೆಗೆಡ್ತೀರಾ? ನಾನು ಬೆಳಿಗ್ಗೆ ಗಂಟ ಓದ್ತೀನಿ, ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ದೊರೆ, ಹಠ ಮಾಡಬಾರ್ದು. ಸರಿ ಆಯಿತು, ನಾನು ಹಠ ಮಾಡಲ್ಲ. ಜಾಣ. ನೀನು ಓದ್ಕೋ. ಅಯ್ಯೋ, ಚೆನ್ನಾಗಿ ಟೀ ಕುಡಿತಾ ಇದ್ದಾಳೆ. ಚೆನ್ನಾಗಿ ಓದ್ಕೊಂಡ್ರೆ ಏನಯ್ಯ ಮಾಡೋದು? ಸ್ವಾಮಿ, ಈ ನಾಗ 90 ಮತ್ತು 90ಗೆ ಎಕ್ಸ್ಪರ್ಟು ಅಂತ ಐಕ್ಳು ಹೇಳ್ತಾ ಇರ್ತವೆ. ಟೀನಾಗ ಎಕ್ಸ್ಪರ್ಟು ಅಂತ ಗೊತ್ತಿರಲಿಲ್ಲ. ಟೀನಾಗೆ ನಿದ್ರೆ ಮಾತ್ರ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇನ್ನೇನು ಮಲ್ಕತ್ತಾಳೆ, ನೋಡ್ತಾ ಇರು. ಮೂರು, ಎರಡು, ಒಂದು. ಪಾಪ, ಗಂಡನು ಮಾತ್ರೆ ತಿಂತಾನೆ, ಹೆಂಡ್ತಿನೂ ಮಾತ್ರೆ ತಿಂತಾಳೆ. ಇದೊಂದು ಜೀವನವೇ. ಆದರೆ ಮಾತ್ರೆ ಹಾಕೋದು ಮಾತ್ರ ನಾವೇ. ಇನ್ನು 7 ಸವಾಲಲ್ಲಿ ಗೆದ್ದ ಹಾಗೇನೆ. ಈಗ ನಡೆಯಯ್ಯ.